ಮಂಗಳೂರು ನಗರದಲ್ಲಿ ಐಷಾರಾಮಿ ಅರಮನೆ. ಮಲೇಷಿಯನ್ ಮಾಲಿನಿ, ವಿದೇಶಿ ಮದಿರೆ. ವಂಚಕನ ಮಾಯಾಜಾಲದ ಕೋಟೆಯೊಳಗೆ ಅಡಗು ತಾಣ. ಡೀಲ್ ಮಾಸ್ಟರ್ ವಂಚಿಸುವ ರೀತಿಯೇ ಭಿನ್ನ ವಿಭಿನ್ನ. ಐಷಾರಾಮಿ ಬದುಕಿನ ರಹಸ್ಯಕ್ಕೆ ಪುಟಗಳು ಹಲವು. ಸುಖ ಭೋಗದ ಬದುಕು ಕಂಡು ಪೊಲೀಸರೇ ದಂಗು. ವಂಚಕ ರೋಷನ್ ಸಲ್ಡಾನ ಬಂಧಿಸಿದ್ದೇ ರೋಚಕ ಕಹಾನಿ. ಮಂಗಳೂರು ನಗರದಲ್ಲಿ ಅರಮನೆ ಕಟ್ಟಿಕೊಂಡು ಅಗರ್ಭ ಶ್ರೀಮಂತನಂತೆ ಬದುಕು ಸಾಗಿಸುತ್ತಾ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ ನಟೋರಿಯಸ್ ವಂಚಕನ ಅಡಗು ತಾಣವನ್ನ ಭೇದಿಸಿರುವ ಪೊಲೀಸರು ಆತನನ್ನ ಜಪ್ಪಿನ ಮೊಗೇರಿನಲ್ಲಿ ಜುಲೈ 17ರಂದು ರಾತ್ರಿ ಬಂಧಿಸಿದ್ದಾರೆ. ಸುಮಾರು 42 ವರ್ಷದ ರೋಷನ್ ಸಲ್ಡಾನ ಕಳೆದ 10 ವರ್ಷಗಳಿಂದ ತನ್ನದೇ ಮನೆಯಲ್ಲಿ ಸಾಮ್ರಾಜ್ಯ ಕಟ್ಟಿಕೊಂಡು ಮೆರೆದಾಡುತ್ತಿದ್ದು, ಈತನನ್ನ ಬಂಧಿಸುವುದು ಅಷ್ಟು ಸುಲಭವಿರಲಿಲ್ಲ. ಮನೆಯೊಳಗೆ ನಿರ್ಮಿಸಿರುವ ಅಡಗು ತಾಣದಲ್ಲಿ ಮಲೇಷಿಯನ್ ಯುವತಿ ಜೊತೆ ಮಜಾ ಮಾಡುತ್ತಿದ್ದಾಗ ಪೊಲೀಸರ ದೊಡ್ಡ ತಂಡವೇ ಈತನ ಭದ್ರ ಕೋಟೆಯನ್ನ ಮುರಿದು ಎಂಟ್ರಿ ಕೊಟ್ಟಿದ್ದಾರೆ. ರೋಷನ್ ಸಲ್ಡಾನ ವಿಲಾಸಿ ಸುಖ ಭೋಗದ ಬದುಕು ಕಂಡು ಪೊಲೀಸರೇ ದಂಗು. ಜಪ್ಪಿನ ಮೊಗೇರುವಿನಲ್ಲಿ ಭವ್ಯ ಅಡಗುತಾಣ ನಿರ್ಮಿಸಿ ಉದ್ಯಮಿಗಳನ್ನ ವಂಚಿಸುತ್ತಿದ್ದ ರೋಷನ್ ಸಲ್ಡಾನ ಅರೆಸ್ಟ್ ಮಾಡುವುದು ಪೊಲೀಸರಿಗೆ ಸುಲಭದ ಕೆಲಸವಾಗಿರಲಿಲ್ಲ. ಪೊಲೀಸರು ಮನೆ ಬಳಿ ಹೋದ್ರೆ ಬೃಹತ್ ಗೇಟು ತೆರೆಯುತ್ತಲೇ ಇರಲಿಲ್ಲ. ರಿಮೋಟ್ ಗೇಟ್ ಆಗಿದ್ದ ಕಾರಣ ಒಳ ಪ್ರವೇಶಿಸುವುದು ಸುಲಭವಾಗಿರಲಿಲ್ಲ. ಆದರೆ ಖಡಕ್ ಪೊಲೀಸ್ ಅಧಿಕಾರಿ ಸುಧೀರ್ ರೆಡ್ಡಿ ಮಂಗಳೂರಿಗೆ ಕಮಿಷನರ್ ಆಗಿ ಬಂದ ಬೆನ್ನಲ್ಲೇ ಈತನ ಅರಮನೆಯ ಭದ್ರಕೋಟೆಯನ್ನ ಒಡೆದು ಒಳ ಪ್ರವೇಶಿಸುವುದಕ್ಕೆ ಜುಲೈ 17ರ ರಾತ್ರಿ ಮುಹೂರ್ತ ಫಿಕ್ಸ್ ಮಾಡಿಕೊಂಡಿದ್ರು. ಅದರಂತೆಯೇ ಬೃಹತ್ ಪೊಲೀಸರ ತಂಡ ಮನೆಯ ಮುಂದಿದ್ದ 10 ಅಡಿ ಎತ್ತರದ ಕಾಂಪೌಂಡ್ ಹಾರಿ ಬಾಗಿಲು ಮುರಿದು ಮನೆಯೊಳಗೆ ನುಗ್ಗಿದ್ದಾರೆ. ಒಳಗೆ ಹೋದ ಪೊಲೀಸರು ಇವನ ವಿಲಾಸಿ ಸುಖ ಭೋಗದ ಜೀವನ, ಅಲ್ಲಿನ ಕೋಟಿ ಕೋಟಿ ಬೆಲೆಯ ಫರ್ನಿಚರ್, ಅಲಂಕಾರಿಕ ವಸ್ತುಗಳನ್ನ ಕಂಡು ದಂಗಾಗಿದ್ದಾರೆ. ವಿದೇಶಿ ಮಧ್ಯೆ ಮಲೇಷಿಯನ್ ಮಾಲಿನಿಯೊಂದಿಗೆ ಬಿಯರ್ ಹೇರುತ್ತಾ ರಾಜ್ಯ ವೈಭೋಗದ ಜೀವನ ನಡೆಸುತ್ತಿರುವುದನ್ನ ಕಂಡು ದಿಗ್ಭ್ರಮೆಗೊಂಡರು. ಆತನನ್ನ ಹೆಡೆಮುರಿ ಕಟ್ಟುವಲ್ಲಿ ಮಂಗಳೂರು ಪೊಲೀಸರು ಸಫಲರಾಗಿದ್ದಾರೆ. ಸಣ್ಣ ಸುಳಿವು ಹಿಡಿದು ಭದ್ರಕೋಟೆಗೆ ಎಂಟ್ರಿ ಕೊಟ್ಟಿದ್ದ ಪೊಲೀಸರು ಮಂಗಳೂರಿನಲ್ಲಿ ಹೀಗೂ ಒಬ್ಬ ನಯವಂಚಕ ಇದ್ದಾನಾ ಎನ್ನುವಷ್ಟು ಅಚ್ಚರಿಗೊಂಡಿರುವುದು ಸುಳ್ಳಲ್ಲ. ಡೀಲ್ ಮಾಸ್ಟರ್ ರೋಹನ್ ಸಲ್ಡಾನನ ಐಷಾರಾಮಿ ಬದುಕಿನ ರಹಸ್ಯ ಬಗೆದಷ್ಟು ತೆರೆದುಕೊಳ್ಳುತ್ತಿದೆ. ಉದ್ಯಮಿಗಳಿಗೆ 4%ನಲ್ಲಿ 100 ಕೋಟಿ ಸಾಲ ನೀಡುವುದಾಗಿ ನಂಬಿಸಿದ್ದ. ಬಳಿಕ ಸ್ಟಾಂಪ್ ಪೇಪರ್ಗೆ 4 ಕೋಟಿ ಬೇಡಿಕೆ ಇಡ್ತಾ ಇದ್ದ. 100 ಕೋಟಿ ಸಿಗ್ತಾ ಇದೆ ಎನ್ನುವ ಆಸೆಗೆ ಕೆಲವರು 4 ಕೋಟಿ ತಂದುಕೊಟ್ರೆ ಬಳಿಕ ಈತ ಅವರ ಕೈಗೆ ಸಿಗದೆ ಮುಂದೆ ಮಂಗಮಾಯವಾಗ್ತಿದ್ದ. ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡಿ ಡೀಲ್ ಕುದುರಿಸಿ ಕೋಟ್ಯಾಂತರ ಹಣ ಟೋಪಿ ಹಾಕೋದೇ ಈತನ ಪ್ರಮುಖ ಕಸುಬು. ರೋಹನ್ಗೆ ಮದುವೆಯಾಗಿದ್ದು ಚೆನ್ನೈನಲ್ಲಿ ಪತ್ನಿ, ಮಗು ಇದ್ದಾರೆ ಎನ್ನಲಾಗ್ತಾ ಇದೆ. ಅಲ್ಲದೆ ಈತ ಹಲವು ಉದ್ಯಮಿಗಳಿಗೆ ಕೋಟ್ಯಾಂತರ ಹಣ ಮೋಸ ಮಾಡಿ ಭವ್ಯ ಬಂಗಲೆ, ಐಷಾರಾಮಿ ಬದುಕನ್ನಷ್ಟೇ ನಡೆಸ್ತಾ ಇಲ್ಲ, ಜೊತೆಗೆ ಹಲವು ಬ್ಯಾಂಕ್ಗಳ ವಿವಿಧ ಅಕೌಂಟ್ಗಳಲ್ಲಿ ಬರೋಬ್ಬರಿ 40 ಕೋಟಿಗೂ ಅಧಿಕ ಹಣವಿರುವುದು ಪತ್ತೆಯಾಗಿರುವುದಾಗಿ ವರದಿಯಾಗಿದೆ. ಏನೇ ಆದರೂ ತನ್ನ ಸುತ್ತಲೂ ಸರ್ಪಗಾವಲಿನ ಕೋಟೆಯನ್ನ ಕಟ್ಟಿಕೊಂಡು ಬದುಕುತ್ತಿದ್ದ ವಂಚಕನ ಆ ಚಕ್ರ ವ್ಯೂಹ ಭೇದಿಸಿ ಈತನನ್ನ ಎತ್ತಾಕಿಕೊಂಡು ಬಂದ ಮಂಗಳೂರು ಪೊಲೀಸರ ಕಾರ್ಯಾಚರಣೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು.
ಈ ನಡುವೆ ಈ ಮಹಾನ್ ವಂಚಕನ ಮೋಸದ ಜಾಲ ಜಾಲಾಡಿರುವ ಪೊಲೀಸರಿಗೆ ಸದ್ಯಕ್ಕೆ ಹಲವು ಬೆಚ್ಚಿ ಬೀಳಿಸುವ ವಿಚಾರಗಳು ಗೊತ್ತಾಗಿವೆ. ಈ ಬಗ್ಗೆ ಮಾಹಿತಿ ನೀಡಿರುವ ಮಂಗಳೂರು ಪೊಲೀಸ್ ಆಯುಕ್ತ ಸುಧೀರ್ ರೆಡ್ಡಿ, ಆರೋಪಿ ರೋಷನ್ ಸಲ್ಡಾನನನ್ನ ಬಂಧಿಸಲಾಗಿದ್ದು, ಆತನ ಐಷಾರಾಮಿ ಮನೆಯಿಂದ ಅಕ್ರಮವಾಗಿ ಇಟ್ಟಿದ್ದ 6.72 ಲಕ್ಷ ಮೌಲ್ಯದ ವಿದೇಶಿ ಮದ್ಯ, 2.75 ಕೋಟಿ ರೂಪಾಯಿಯ ವಜ್ರದ ಉಂಗುರ, ಅರ್ಧ ಕೆಜಿಗೂ ಅಧಿಕ ಚಿನ್ನಾಭರಣ ಪತ್ತೆಯಾಗಿದೆ. ಈತ ಕಳೆದ 3 ತಿಂಗಳಲ್ಲೇ ಗೋವಾ, ಬೆಂಗಳೂರು, ಪುಣೆ, ವಿಜಯಪುರ, ತುಮಕೂರು, ಕೋಲ್ಕತ್ತಾ, ಸಾಂಗ್ಲಿ, ಲಕ್ನೋ, ಬಾಗಲಕೋಟೆ ಇತ್ಯಾದಿ ಕಡೆ ಉದ್ಯಮಿಗಳಿಗೆ ಸಾಲ ಕೊಡಿಸುವುದಾಗಿ ನಂಬಿಸಿ 32 ಕೋಟಿ ರೂಪಾಯಿ ಹಣ ಪಡೆದುಕೊಂಡಿರುವುದು ಬೆಳಕಿಗೆ ಬಂದಿದೆ ಎಂದು ಅವರು ತಿಳಿಸಿದ್ದಾರೆ. ಸದ್ಯ ರೋಷನ್ನನ್ನ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ.